ಯಾವುದೇ ಒಂದು ಫುಡ್ಡನ್ನ ಗ್ಲಾಸ್ ಜಾರಲ್ಲಿ ಕೊಡ್ತಾ ಇದ್ದೇನು ರೀಸನ್ ಅಂದರೆ ಫ್ರೆಶ್ ಆಗಿರ್ತಾ ಇತ್ತು ಐಟಮ್. ಪ್ರಾಡಕ್ಟ್ಗಳೇ ಜಾಸ್ತಿ ವೆರೈಟಿ ಜಾಸ್ತಿ ಆದಾಗ ಕಸ್ಟಮರ್ ಡಿಮ್ಯಾಂಡ್ ಯಾವ್ದು ಇರ್ತಾ ಇತ್ತು ಅಂದರೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಅದ್ರ ಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ವಿ. ಎಮ್ ಜಾರಲ್ಲಿ ಹೆಚ್ಚಿನದು ಐಸ್ ಕ್ರೀಮ್ಸು, ಡೆಸರ್ಟ್ಸು, ಸ್ವೀಟ್ಸು, ಕೇಕ್ಸ್ ಪೇಸ್ಟ್ರೀಸ್, ಫ್ರೂಟ್ಸ್ ಇರ್ಬೋದು. ಫ್ರೂಟ್ಸ್ ಎಲ್ಲ ಕೆಲವೊಂದೆಲ್ಲ ಮಹಾರಾಷ್ಟ್ರ ಪುನಾ ಬೇಸ್ಡ್ ಬೆಲ್ಟಿಂದ ಬರುತ್ತೆ, ಇನ್ನು ಕೆಲವುದೆಲ್ಲ ಗುಜರಾತ್ ಕಡೆಯಿಂದ ಬರುತ್ತೆ. 300 to 500 ಏನಕ್ಕೆ ಅಂತಂದರೆ ಕೆಫೆ ಮಾಡಲ್ಗಾದರೆ ಒಂದು 500 to 600 ಇದ್ದರೆ ಉತ್ತಮ. ಬರೀ ಐಸ್ ಕ್ರೀಮ್ಗಾದರೆ 300 ಸ್ಕ್ವೇರ್ ಫೀಟ್ ಇದ್ರೆ ಸಾಕು. ಪ್ರಾಫಿಟ್ ಅಂತಂದರೆ ನಿಮಗೊಂದು 20-25% ತನಕ ನಿಮ್ಗೆ ಇದಾಗುತ್ತೆ. ಇನ್ನು ರೆಸ್ಟೋರೆಂಟಿಗೆ ಒಂದು 13% ಆಫ್ ದ ಟರ್ನ್ ಓವರ್ ರಿಯಲ್ ಎಸ್ಟೇಟ್ ಅಂದರೆ ಬಾಡಿಗೆ ಇದ್ದರೆ ಸರ್ವೈವಲ್ ಆಗ್ಬೋದು ಅಂತ. ಯಾವಾಗಲೂ ತಂಪಾಗಿರೋ ಈ ಪ್ರಾಡಕ್ಟ್ ನಿಮ್ಮ ಬಿಸ್ನೆಸ್ ಅನ್ನ ಕೂಡ ಕೂಲ್ ಆಗಿಡಬಲ್ಲದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಈ ಉತ್ಪನ್ನವನ್ನ ಇಷ್ಟಪಡೋರೆ ಹೆಚ್ಚು. ಟೇಸ್ಟ್ ಮತ್ತು ವೆರೈಟಿಗೆ ನೀವು ಹೆಚ್ಚು ಆದ್ಯತೆ ಕೊಟ್ರೆ ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗೋದು ಪಕ್ಕ. ಅದುವೇ ಐಸ್ ಕ್ರೀಮ್ ಬಿಸ್ನೆಸ್. ನಾನು ಪ್ರತಿಭಾ ಪ್ರಕಾಶ್. ಐಸ್ ಕ್ರೀಮ್ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ರಿಗೂ ಇಷ್ಟ. ಕೇವಲ ಬಾಯಿ ರುಚಿ ತಣಿಸೋದಕ್ಕೆ ಮಾತ್ರವಲ್ಲ, ಕೆಲವರು ಲಂಚ್ ಆದ್ಮೇಲೂ ಐಸ್ ಕ್ರೀಮ್ ತಿನ್ನೋ ಅಭ್ಯಾಸವನ್ನ ರೂಢಿಸಿಕೊಂಡಿರ್ತಾರೆ. ಅಷ್ಟರ ಮಟ್ಟಿಗೆ ಐಸ್ ಕ್ರೀಮ್ ಕೆಲವರ ಫೇವರಿಟ್ ಆಗಿರುತ್ತೆ. ಕೇವಲ ಬೇಸಿಗೆ ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲೂ ಐಸ್ ಕ್ರೀಮ್ ಸೇವನೆ ಮಾಡೋದು ಹಲವರ ಹಾಬಿ ಆಗಿದೆ. ಅದರಲ್ಲೂ ಟೇಸ್ಟಿ ಮತ್ತು ವೆರೈಟಿ ಐಸ್ ಕ್ರೀಮ್ ನೀಡೋದ್ರಲ್ಲಿ ನೀವು ಕ್ರಿಯೇಟಿವ್ ಆಗಿದ್ರೆ ಐಸ್ ಕ್ರೀಮ್ ಪಾರ್ಲರ್ ಅನ್ನ ಯಾವ ಒತ್ತಡವೂ ಇಲ್ಲದೆ ಆರಾಮಾಗಿ ನಡೆಸಬಹುದು. ಹಾಗಾದ್ರೆ ಬನ್ನಿ, ಐಸ್ ಕ್ರೀಮ್ ಉದ್ಯಮ ಮಾಡಬೇಕು ಅಂದ್ರೆ ಏನೆಲ್ಲ ತಯಾರಿಗಳಿರಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಕೊಡ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಸಂಚಿಕೆಯಲ್ಲಿ. ಐಸ್ ಕ್ರೀಮ್ ಸಾಮಾನ್ಯವಾಗಿ ಹಾಲು ಮತ್ತು ಕೆನೆಯಂತಹ ಉತ್ಪನ್ನಗಳಿಂದ ತಯಾರಿಸಲಾದ ಶೈತ್ಯೀಕೃತ ಆಹಾರ. ಕೇವಲ ಹಾಲಿನಿಂದ ಮಾತ್ರವಲ್ಲ, ಪ್ರಸ್ತುತ ದಿನಗಳಲ್ಲಿ ಹಣ್ಣು ಮತ್ತು ಇತ್ಯಾದಿ ಉತ್ಪನ್ನಗಳಿಂದಲೂ ತಯಾರಾದ ಐಸ್ ಕ್ರೀಮ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಐಸ್ ಕ್ರೀಮ್ ಉತ್ಪನ್ನಗಳ ಮಾರುಕಟ್ಟೆ ದೊಡ್ಡ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. ದೇಹವನ್ನ ಕೂಲಾಗಿಸೋ ತರಹೇವಾರಿ ಐಸ್ ಕ್ರೀಮ್ಗಳನ್ನ ನಾವು ನೋಡಿದ್ದೇವೆ ಮತ್ತು ತಿಂದಿದ್ದೇವೆ. ಸಪೋಟ, ವೆನಿಲಾ, ಸ್ಟ್ರಾಬೆರಿ, ಚಾಕ್ಲೇಟ್, ಪಿಸ್ತಾ, ಮ್ಯಾಂಗೋ, ಬಟರ್ ಸ್ಕಾಚ್, ಬ್ಲ್ಯಾಕ್ ಕರೆಂಟ್ ಮತ್ತು ಅರೇಬಿಯನ್ ಡಿಲೈಟ್ ಅಷ್ಟೇ ಯಾಕೆ, ಐಸ್ ಕ್ರೀಮ್ ಥಾಲಿ ಕೂಡ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದೆ. ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಮತ್ತು ಟೇಸ್ಟ್ ಹೆಚ್ಚಾಗೋದಕ್ಕೆ ಸ್ಟ್ರಾಬೆರಿ ಸಿರಪ್, ಡಾರ್ಕ್ ಚಾಕೋ ಚಿಪ್, ವೈಟ್ ಚಾಕೋ ಚಿಪ್, ಬ್ಲ್ಯಾಕ್ ಕರೆಂಟ್ ಕ್ರಶ್, ಚೆರ್ರಿ, ಪಿಸ್ತಾ, ಜೇನುತುಪ್ಪವನ್ನ ಐಸ್ ಕ್ರೀಮ್ ಮೇಲ್ಪದರದ ವಿನ್ಯಾಸಕ್ಕಾಗಿ ಬಳಸಲಾಗುತ್ತೆ. ಎರಡು 2022ರಲ್ಲಿ ಭಾರತದ ಐಸ್ ಕ್ರೀಮ್ ಮಾರುಕಟ್ಟೆ ಗಾತ್ರವು 194.1 ಬಿಲಿಯನ್ ರೂಪಾಯಿಗೆ ತಲುಪಿತ್ತು. ಈ ಮಾರುಕಟ್ಟೆಯು 2028ರ ವೇಳೆಗೆ 508.4 ಶತಕೋಟಿ ತಲುಪುತ್ತದೆ ಎಂದು ನಿರೀಕ್ಷಿಸಲಾಗಿದೆ. 2023ರಿಂದ 2028ರ ಅವಧಿಯಲ್ಲಿ 17.5% ಬೆಳವಣಿಗೆ ದರವನ್ನು ಇದು ಹೊಂದಿರಲಿದೆ. ಹೀಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿ ಕೊನೆಗೆ ಅಲ್ಲಿ ಯಾವ ತೆರನಾದ ಐಸ್ ಕ್ರೀಮ್ಗಳಿಗೆ ಬೇಡಿಕೆ ಇದೆ ಎನ್ನುವುದನ್ನ ಅರಿತುಕೊಂಡು ತನ್ನ ಸ್ವಂತ ಊರು ಬೆಂಗಳೂರಿನಲ್ಲಿ ಎಂ ಜಾರ್ ಅನ್ನೋ ಐಸ್ ಕ್ರೀಮ್ ಪಾರ್ಲರ್ ಅನ್ನ ಹುಟ್ಟುಹಾಕಿ ಇಂದು ಯಶಸ್ವಿ ಉದ್ದಿಮೆದಾರರಾಗಿ ಗುರುತಿಸಿಕೊಂಡಿದ್ದಾರೆ ಬೆಂಗಳೂರಿನ ಎಂ ಜಾರ್ನ ಮಾಲೀಕರಾದ ಗಿರೀಶ್.
ಗಿರೀಶ್ ಮೊದಲಿಗೆ ಬ್ರಾಂಡೆಡ್ ಕಂಪನಿಯಲ್ಲಿ ಫ್ರಾಂಚೈಸಿ ತೆಗೆದುಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ತಮ್ಮ ಐಸ್ ಕ್ರೀಮ್ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾದ ಮೇಲಿಂದ ತಾವೇ ಯಾಕೆ ತಮ್ಮ ಹೆಸರಿನಿಂದಲೇ ಸ್ವಂತ ಉದ್ಯಮ ಆರಂಭ ಮಾಡಬಾರದು ಅನ್ನೋ ಯೋಚನೆ ಮಾಡಿ ಇದೀಗ ತಮ್ಮದೇ ಸ್ವಂತ ಐಸ್ ಕ್ರೀಮ್ ಪಾರ್ಲರ್ ಅನ್ನ ತೆರೆದು ಸಕ್ಸಸ್ ಆಗಿದ್ದಾರೆ. ನಿಮ್ಮದೇ ಸ್ವಂತವಾಗಿ ಐಸ್ ಕ್ರೀಮ್ ಬಿಸ್ನೆಸ್ ಮಾಡ್ತೀರಿ ಅನ್ನೋದಾದ್ರೆ ಅಲ್ಲಿ ಕೆಲವೊಂದು ಅಂಶ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ. ಮಾತ್ರವಲ್ಲ, ಮಾರುಕಟ್ಟೆಯಲ್ಲಿ ಅದೆಷ್ಟೋ ತೆರನಾದ ಒಂದಕ್ಕೊಂದು ಭಿನ್ನವಾದ ಐಸ್ ಕ್ರೀಮ್ಗಳು ಲಭ್ಯವಿರೋದ್ರಿಂದ ನೀವು ಡಿಫರೆಂಟ್ ಆಗಿ ಗ್ರಾಹಕರಿಗೆ ನೀಡಿದಾಗ ನಿಮ್ಮ ಶಾಪ್ಗೆ ಗ್ರಾಹಕರು ಬರ್ತಾರೆ. ಉದ್ಯಮಕ್ಕೆ ಬಂಡವಾಳ ಎಷ್ಟು ಬೇಕು? ಐಸ್ ಕ್ರೀಮ್ ಬಿಸ್ನೆಸ್ ಮಾಡೋದಕ್ಕೆ ಮುಖ್ಯವಾಗಿ ಬಂಡವಾಳ ಎಷ್ಟು ಬೇಕಾಗಬಹುದು ಅನ್ನೋದಾದ್ರೆ 7 ರಿಂದ 8 ಲಕ್ಷ ಬೇಕಾಗತ್ತೆ. ಬೆಂಗಳೂರಿನಂತ ದೊಡ್ಡ ಸಿಟಿಯಲ್ಲಿ ರಿಯಲ್ ಎಸ್ಟೇಟ್ ಕಾಸ್ಟ್, ಅಡ್ವಾನ್ಸ್, ಇಕ್ವಿಪ್ಮೆಂಟ್, ಪವರ್ ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡಿದ್ರೆ ಇಷ್ಟು ಬಂಡವಾಳ ಅಗತ್ಯವಾಗಿ ಬೇಕಾಗತ್ತೆ. ಇಲ್ಲಿ ಐಸ್ ಕ್ರೀಮ್ನ ಉತ್ಪಾದಕರು ನೀವೇ ಆಗಿದ್ರೆ ಪ್ಲಸ್ ಪಾಯಿಂಟ್. ಈ ಥರ ಸ್ಟ್ಯಾಂಡ್ ಅಲೋನ್ ಬಿಸ್ನೆಸ್ ಇದಕ್ಕೆ ಒಂದು 7 ರಿಂದ 8 ಲಕ್ಷ ರೂಪಾಯಿ ಸಾಕಾಗುತ್ತೆ. ಇಲ್ಲಿ ನಾವು ಕಲ್ತಿದ್ದು ಏನು ಸುಮಾರಷ್ಟು ಫಿಕ್ಸ್ಡ್ ಕಾಸ್ಟ್ಗಳು ಏನಂತ ಇರುತ್ತೆ. ಇಂಟೀರಿಯರ್ಸ್ ಇರ್ಬೋದು, ಅದನ್ನು ಸಂಕ್ ಕಾಸ್ಟ್ ಅಂತಲೇ ಹೇಳ್ತಾರೆ ಇಂಡಸ್ಟ್ರಿಯಲ್ಲಿ. ಅಂದರೆ ನೀವು ಹಾಕಿದ್ದು ಅದರಿಂದ ಏನೂ ಬರಲ್ಲ. ಸೊ ಅದರಲ್ಲಿ ನೀವೇನು ಉಳಿಸೋವಂಥ ಹೆಂಗೆ ಉಳಿಸ್ಬೋದು ಅದನ್ನು ನಾವೆಲ್ಲ ಹೊರಗಡೆ ಕಲ್ತಿದ್ದೀವಿ. ನಾವು ಹೊರದೇಶದಲ್ಲಿ ನೋಡಿದ್ದೀವಿ. ಹೊರದೇಶದಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಬಂಡವಾಳಕ್ಕೆ ಹಾಕ್ತಾರೆ. ಎಲ್ಲನೂ ತುಂಬ ಎಲ್ಲರೂ ಏನಂದರೆ ಫ್ಲ್ಯಾಶಿ ಅಂತ ಅಂದ್ಕೊಂಡು ಹಂಗೆ ಹಾಕಿದ್ರೆ ನಾನು ಇದನ್ನು ಇಂಟೀರಿಯರ್ಸ್ನ ತುಂಬ ಚೆನ್ನಾಗಿ ಮಾಡಿಬಿಟ್ರೆ ಪ್ರಾಡಕ್ಟ್ ಹೆಂಗಿದ್ರೂ ನಡೆಯುತ್ತೆ ಅಂತ ಸುಮಾರು ಜನದ ತಲೆಯಲ್ಲಿದೆ. ಅದಲ್ಲ, ಪ್ರಾಡಕ್ಟ್ ಇಂಪಾರ್ಟೆಂಟ್. ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ನೀವು ಉತ್ಪಾದನೆ ಮಾಡ್ತಾ ಇರೋ ಪ್ರಾಡಕ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಇಂಟೀರಿಯರ್ಸ್ ಅನ್ನೋದು ಒಂದು ಅಲೈಡ್ ಫಂಕ್ಷನ್. ಅಂದರೆ ನಿಮಗೆ ಅದು ಒಂದು ಎನ್ಹಾನ್ಸ್ಮೆಂಟ್ ಅಷ್ಟೇ. ಬಂದು ಕೂತ್ಕೊಂಡು ತಿನ್ನೋದಕ್ಕೆ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಆಗಿದೆ ಅಂತ. ಈ ಸುಮಾರು ಜನ ಬರೋ ಯಂಗ್ಸ್ಟರ್ಸ್ಗಳೆಲ್ಲರೂ ಏನು ಆ್ಯಂಬಿಯನ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಬಿಯನ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಕೊಡೋದಿಲ್ಲ ಅಂತಲ್ಲ. ಹೊರಗಡೆ ಒಂದು ಅಂದ ಚಂದ ಮಾಡಿದಾಗ ಒಳಗಡೆ ಬರೋದಕ್ಕೆ ಅದೊಂದು ಪ್ರೇರಣೆ ಅದು. ಬಟ್ ಒಳಗಡೆ ಬಂದಾಗ ಪ್ರಾಡಕ್ಟ್ ಇಂಪಾರ್ಟೆಂಟ್. ಪ್ರಾಡಕ್ಟು ನಾವು ಯಾವಾಗಲೂ ಗೋ ಟು ಬೇಸಿಕ್ಸ್ ಅಂತಲೇ ನಮ್ಮ ತಲೆಯಲ್ಲಿರೋದು. ಡಿವೈಡ್ ಮಾಡೋದಾದರೆ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವೇನು ಅಂತೀವಿ ಅಂದರೆ ರಿಯಲ್ ಎಸ್ಟೇಟ್ ಕಾಸ್ಟ್. ರಿಯಲ್ ಎಸ್ಟೇಟ್ ಕಾಸ್ಟು ನಾವು ಫುಡ್ ಇಂಡಸ್ಟ್ರಿಯಲ್ಲಿ ಒಂದು ಬೆಂಚ್ ಮಾರ್ಕ್ ಅಂತಿದೆ. ಇನ್ನು ರೆಸ್ಟೋರೆಂಟಿಗೆ ಒಂದು 13% ಆಫ್ ದ ಟರ್ನ್ ಓವರ್ ರಿಯಲ್ ಎಸ್ಟೇಟ್ ಅಂದರೆ ಬಾಡಿಗೆ ಇದ್ದರೆ ಸರ್ವೈವಲ್ ಆಗ್ಬೋದು ಅಂತ. ಈಗ ಒಬ್ಬ ವ್ಯಕ್ತಿ ಅವನಿಗೇನು ನಾಲೆಜ್ ಇಲ್ಲದೆ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಬರೋವಂಥವ್ನಿಗೆ 13% ಶುಡ್ ಬಿ ಐಡಿಯಲ್. ಈಗ ನಮ್ಮಂಥವ್ರಾದರೆ ನಮಗೆ ಪ್ರಾಡಕ್ಟು ನಾವೇ ಡೆವಲಪ್ ಮಾಡಿ ನಾವು ಇದು ಮಾಡೋದ್ರಿಂದ 15 to 20% ಆದರೂ ನಮಗೇನು ತೊಂದರೆ ಆಗೋಲ್ಲ. ಯಾಕಂದರೆ ನಮ್ಮ ಪ್ರಾಡಕ್ಟ್ ನಮ್ಮ ಕಂಟ್ರೋಲಲ್ಲಿದೆ. ಬಟ್ ಬೇರೆಯವ್ರು ಸ್ಟಾರ್ಟ್ ಮಾಡಬೇಕು, ಅವ್ರು ಇದನ್ನು 13% ರಿಯಲ್ ಎಸ್ಟೇಟ್ ಕಾಸ್ಟ್. ಯಾಕಂದರೆ ಬೆಂಗಳೂರಲ್ಲಿ ಅಡ್ವಾನ್ಸು ಇದು ಬರುತ್ತೆ. ಈ ಉದ್ಯಮಕ್ಕೆ ಯಾವೆಲ್ಲ ಪರವಾನಗಿ ಬೇಕು? ಇದು ಬಂಡವಾಳದ ವಿಷಯವಾದ್ರೆ ಇನ್ನು ಐಸ್ ಕ್ರೀಮ್ ಉದ್ಯಮ ಆಹಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅಗತ್ಯ ಪರವಾನಗಿಗಳು ಬೇಕಾಗತ್ತೆ. FSSAIನಿಂದ ಫುಡ್ ಲೈಸೆನ್ಸ್ ಇರಬೇಕಾಗತ್ತೆ. ಮನೆಯಿಂದಲೇ ನೀವು ಪ್ರಾಡಕ್ಟ್ನ ಮಾರಾಟ ಮಾಡ್ತೀರಿ ಅನ್ನೋದಾದ್ರೆ ಹೆಚ್ಚಿನ ಪರವಾನಗಿಗಳು ಬೇಕಾಗೋದಿಲ್ಲ. ಆದರೆ ಕಮರ್ಷಿಯಲ್ ಆಗಿ ಉದ್ಯಮ ಆರಂಭ ಮಾಡ್ತೀರಿ ಅನ್ನೋದಾದ್ರೆ GST ಸೇರಿದಂತೆ ಎಲ್ಲಾ ರೀತಿಯ ಪರವಾನಗಿಗಳು ಬೇಕಾಗತ್ತೆ. ಲೈಸೆನ್ಸು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಫುಡ್ ಲೈಸೆನ್ಸು FSSAಯಿಂದ ಫುಡ್ ಲೈಸೆನ್ಸ್ ಅಂತ ತೊಗೋಬೇಕಾಗ್ತದೆ. ಅದು ನೀವೊಂದು ಫಸ್ಟ್ ಏನು ನಿಮ್ದು ಯಾವುದೇ ಒಂದು ಪ್ರೊಪ್ರೈಟರ್ಶಿಪ್ ಕಂಪ್ನಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮು ಅಥವಾ ಪ್ರೈವೇಟ್ ಲಿಮಿಟೆಡ್ ಫರ್ಮ್ ಅಂತ ಏನೇ ಸ್ಟಾರ್ಟ್ ಮಾಡಿದ್ರು ಅದ್ರ ಬೇಸಿಸ್ ಮೇಲೆ ನೀವು GST ತೊಗೊಂಡ ನಂತರ GST ಕಾಂಪೋಸಿಟ್ ನಾನ್ ಕಾಂಪೋಸಿಟ್ ಅಂತ ಆಪ್ಷನ್ ಇದೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು
ನಿಮ್ಮ ಬಿಸ್ನೆಸ್ ಯಾವ ಇದ್ರ ಮೂಲಕ ಹೋಗಿ ಅದ್ರ ಮೇಲೆ ನಿಮ್ಮ GST ತೊಗೊಂಡ ನಂತರ ನಿಮ್ಗೆ FSSAI ಫುಡ್ ಲೈಸೆನ್ಸ್ನ ಅಪ್ಲೈ ಮಾಡ್ಬೋದು. ಫುಡ್ ಲೈಸೆನ್ಸ್ ಇಶ್ಯೂ ಮಾಡಿದ್ಮೇಲೆ BBMPಯಿಂದ ನಿಮಗೆ ಲೈಸೆನ್ಸ್ ಬಂದ ತಕ್ಷಣ ನೀವು ಇನ್ನೂ ಒಂದು ಲೈಸೆನ್ಸ್ ಇದೆ, ಅದು ಟ್ರೇಡ್ ಲೈಸೆನ್ಸ್ ಅಂತ. ಆ ಟ್ರೇಡ್ ಲೈಸೆನ್ಸ್ ತೊಗೊಂಡು ನೀವು ಅದನ್ನು ಮುಂದುವರಿಸುವಂಥದ್ದು. ಐಸ್ ಕ್ರೀಮ್ ಉದ್ಯಮ ಮಾಡಬೇಕು ಅಂದ್ರೆ ನೀವು ಕೆಲವೊಂದು ವಿಷಯವನ್ನ ತಿಳ್ಕೊಂಡಿರಬೇಕು. ನೀವು ನೀಡೋ ಉತ್ಪನ್ನಗಳ ಗುಣಮಟ್ಟ, ಟೇಸ್ಟ್ನ ಜೊತೆಗೆ ಯಾವೆಲ್ಲ ಡಿಫರೆಂಟ್ ಫ್ಲೇವರ್ಗಳನ್ನು ನೀಡ್ತೀರಿ ಅನ್ನೋದು ಮುಖ್ಯವಾಗತ್ತೆ. ಹಾಗಿದ್ರೆ ಇಲ್ಲಿ ನೀವು ಬಳಸೋ ಕಚ್ಚಾ ವಸ್ತುಗಳು ಬಹಳ ಪ್ರಮುಖ. ಐಸ್ ಕ್ರೀಮ್ ತಯಾರಿಕೆಗೆ ಬೇಕಾಗೋ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಹಾಲಿನ ಉತ್ಪನ್ನಗಳು ಇತ್ಯಾದಿಗಳನ್ನ ಬಳಸುವಾಗ ಗುಣಮಟ್ಟಕ್ಕೆ ಆದ್ಯತೆ ಕೊಡಬೇಕು. ಯಾವುದೇ ಉದ್ಯಮದಲ್ಲಿ ಗ್ರಾಹಕ ನೋಡೋದೇ ಕ್ವಾಲಿಟಿ ಪ್ರಾಡಕ್ಟ್. ಪದಾರ್ಥಗಳು ಕೆಲವೊಂದೆಲ್ಲ ಬೆಂಗಳೂರಲ್ಲೇ ಸಿಗುತ್ತೆ. ಸಪ್ಲೈ ಚೈನ್ ಅಂತ ಏನು ಹೇಳ್ತೀವೋ ಆ ಸಪ್ಲೈ ಚೈನು ಸಾಕಷ್ಟು ಒಂದು 5-6 ವರ್ಷದ ನಮ್ಮ ಹಾರ್ಡ್ ವರ್ಕಲ್ಲಿ ಎಸ್ಟಾಬ್ಲಿಷ್ ಆಗಿರೋವಂಥದ್ದು. ಕೆಲವೊಂದು ಪದಾರ್ಥಗಳೆಲ್ಲ ಬೇರೆ ಸ್ಟೇಟಿಂದ ಬರುತ್ತವೆ. ಫ್ರೂಟ್ಸ್ ಇರ್ಬೋದು, ಫ್ರೂಟ್ಸ್ ಎಲ್ಲ ಕೆಲವೊಂದೆಲ್ಲ ಮಹಾರಾಷ್ಟ್ರ, ಪುನಾ ಬೇಸ್ ಬೆಲ್ಟಿಂದ ಬರುತ್ತೆ. ಇನ್ನು ಕೆಲವುದೆಲ್ಲ ಗುಜರಾತ್ ಕಡೆಯಿಂದ ಬರುತ್ತೆ. ಪ್ರೊಸೆಸಿಂಗ್ ಎಲ್ಲ ಬೆಂಗಳೂರಲ್ಲೇ ಆಗುತ್ತೆ. GST ಬಂದ ಮೇಲಿಂದ ಐಸ್ ಕ್ರೀಮ್ ತಯಾರಿಕೆಗೆ ಬೇಕಾಗುವಂತಹ ಉತ್ಪನ್ನಗಳನ್ನ ಪರ್ಚೇಸ್ ಮಾಡೋದಕ್ಕೆ ಎಲ್ಲಿಗೂ ಹೋಗುವ ಪ್ರಮೇಯವಿಲ್ಲ. ಯಾವ ಒಳ್ಳೆ ಪ್ರಾಡಕ್ಟ್ ಬೇಕು ಅಂದ್ರೂ ನಾವಿರುವಲ್ಲಿಗೆ ಡೆಲಿವರಿ ಆಗತ್ತೆ. ಇಂಥ ಅವಕಾಶಗಳು ಹೆಚ್ಚಾದಾಗ ಗ್ರಾಹಕರಿಗೆ ಉತ್ತಮ ಪ್ರಾಡಕ್ಟ್ ನೀಡೋದಕ್ಕೆ ಸಹಾಯವಾಗತ್ತೆ. ಈ ಉದ್ಯಮಕ್ಕೆ ಯಾವ ಸ್ಥಳ ಸೂಕ್ತ? ಕೆಲವೊಂದು ಬಾರಿ ಬಿಸ್ನೆಸ್ ಮಾಡೋದಕ್ಕೆ ಯಾವ ಸ್ಥಳ ಆಯ್ಕೆ ಮಾಡಿಕೊಳ್ತೀರಿ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಐಸ್ ಕ್ರೀಮ್ ಉದ್ಯಮಗಳಿಗೆ ನೀವು ಚೂಸ್ ಮಾಡೋ ಡೆಮೋಗ್ರಫಿ ಬಗ್ಗೆ ಜ್ಞಾನ ಇರಬೇಕಾಗತ್ತೆ. ಈ ಉದ್ಯಮದ ಟಾರ್ಗೆಟ್ ಕಸ್ಟಮರ್ಸ್ ಅಂದ್ರೆ ಅದು ಯಂಗ್ಸ್ಟರ್ಸ್. ಹಾಗಾಗಿ ಪಾಪ್ಯುಲೇಷನ್ ಮತ್ತು ಹೆಚ್ಚಾಗಿ ಯುವ ಜನರು ಇರೋ ಜಾಗವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಒಂದು ಐಸ್ ಕ್ರೀಮ್ ಪಾರ್ಲರ್ ನಿರ್ಮಿಸೋದಕ್ಕೆ 300 ಚದರ ಅಡಿಯಷ್ಟು ಜಾಗ ಬೇಕಾಗತ್ತೆ. ಇನ್ನು ಐಸ್ ಕ್ರೀಮ್ ವಿತ್ ಕೆಫೆ ಅಂತಹ ಉದ್ಯಮ ಮಾಡ್ತೀರಿ ಅಂತಾದ್ರೆ ಅಲ್ಲಿ ಹೆಚ್ಚು ಸ್ಥಳದ ಅವಶ್ಯಕತೆ ಇದೆ. ಈ ಪಾರ್ಲರ್ ಮಾಡೋದಕ್ಕೆ 300 ಸ್ಕ್ವೇರ್ ಫುಟಿಂದ 500 ಸ್ಕ್ವೇರ್ ಫುಟ್ ಇದ್ದಷ್ಟು ಬೆಟರ್. 300 to 500 ಏನಕ್ಕೆ ಅಂತಂದರೆ ಕೆಫೆ ಮಾಡಲ್ಗಾದರೆ ಒಂದು 500 to 600 ಇದ್ದರೆ ಉತ್ತಮ. ಬರೀ ಐಸ್ ಕ್ರೀಮ್ಗಾದರೆ 300 ಸ್ಕ್ವೇರ್ ಫುಟ್ ಇದ್ದರೆ ಸಾಕು. ಪ್ರೊಡಕ್ಷನ್ ಯೂನಿಟ್ ಅಂತ ನಾವು ಇವಾಗ ಏನು ಡೆವಲಪ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಾರ್ತ್ ಬ್ಯಾಂಗ್ಳೂರಲ್ಲಿ, ಅದೊಂದು ಸ್ವಲ್ಪ ದೊಡ್ಡದಾಗೆ ಇರುತ್ತೆ. ಯಾಕಂದರೆ ಅದು ವಾಲ್ಯೂಮು ಜಾಸ್ತಿ ಇರುತ್ತೆ. ಅದಕ್ಕೆ ಐಸ್ ಕ್ರೀಮ್ ಉತ್ಪನ್ನಗಳನ್ನ ತಯಾರು ಮಾಡೋದಕ್ಕೆ ನೀವು ಯಂತ್ರಗಳನ್ನ ಚೂಸ್ ಮಾಡುವಾಗ ಹುಷಾರಾಗಿರ್ಬೇಕಾಗತ್ತೆ. ಐಸ್ ಕ್ರೀಮ್ ಉದ್ಯಮದಲ್ಲಿ ಗುಣಮಟ್ಟದ ಇಕ್ವಿಪ್ಮೆಂಟ್ಗಳನ್ನ ಬಳಸಿದ್ರೆ ನಿಮಗೆ ತಗಲುವ ಪವರ್ ಕನ್ಸಂಪ್ಷನ್ ವೆಚ್ಚ ಕಡಿಮೆಯಾಗತ್ತೆ. ಪವರ್ ಕನ್ಸಂಪ್ಷನ್ ಬಳಸೋ ಮಿಷನರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಮಿಷನರಿಗಳನ್ನ ಕೊಳ್ಳುವಾಗ ಈ ಬಗ್ಗೆ ಗಮನವಿಡಿ. ಪವರ್ ಕನ್ಸಂಪ್ಷನ್ನು ನಮ್ಮ ಮಿಷನರೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಮಿಷನರೀಸ್ ಯಾವ್ದು ಹಾಕ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಅರಿವಿರಬೇಕು. ಅರಿವಿದ್ರೆ ಅದು ಈಗ ಯಾವುದೇ ಒಂದು ಇದು ಫ್ರೀಸರ್ಸ್ಗಳಿರ್ಬೋದು, ಅದರಲ್ಲಿ ರೆಫ್ರಿಜರೆಂಟ್ ಯೂಸ್ ಮಾಡೋಂಥ ರೆಫ್ರಿಜರೆಂಟು R260 ರೆಫ್ರಿಜರೆಂಟ್ ಯೂಸ್ ಮಾಡಿದ್ರೆ ನಿಮ್ಮ ಪವರ್ ಕನ್ಸಂಪ್ಷನ್ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಈಗ ನಮ್ಮಲ್ಲೇ ಬರೋ ಬೆಸ್ಕಾಮ್ಗೆ ಈಗಲೂ ದೊಡ್ಡ ಕ್ವಶನ್ ಮಾರ್ಕ್ ಏನು ಅಂದರೆ, ಇವರು ಐಸ್ ಕ್ರೀಮ್ ಪಾರ್ಲಲ್ಲಿ ಪವರ್ ಕನ್ಸಂಪ್ಷನ್ ಯಾಕೆ ಕಡಿಮೆ ಅಂತ. ಬೇರೆ ಐಸ್ ಕ್ರೀಮ್ ಪಾರ್ಲಲ್ಲಿ 20,000 to 30,000 ರೂಪಾಯಿ ಆಗುತ್ತೆ. ನಮ್ಮದು ಮ್ಯಾಕ್ಸ್ ಟು ಮ್ಯಾಕ್ಸ್ ಸಮ್ಮರಲ್ಲಿ 7,000 ರೂಪಾಯಿಂದ 10,000 ರೂಪಾಯಿ ಹೋದರೆ ಹೆಚ್ಚು. ಏನಕ್ಕೆ ಅಂದರೆ ನಮ್ಮ ಎಕ್ವಿಪ್ಮೆಂಟ್ಸ್ಗಳು ಎಫಿಷಿಯನ್ಸಿ ಚೆನ್ನಾಗಿದೆ. ಸೊ ಅದೇ ಥರದ ಎಕ್ವಿಪ್ಮೆಂಟ್ಸು ನಾವು ರೆಕಮೆಂಡ್ ಮಾಡಿರೋ ಎಕ್ವಿಪ್ಮೆಂಟ್ಸ್ನ ತೊಗೋಬೇಕಾಗತ್ತೆ. ಬೇರೆ ಬೇರೆ ಉತ್ಪನ್ನಗಳಿಗೂ ಆದ್ಯತೆ ಇರಲಿ. ಇನ್ನು ಗಿರೀಶ್ ಅವರು ಸ್ಟಾರ್ಟ್ ಮಾಡಿದ ಜಾರ್ ಐಸ್ ಕ್ರೀಮ್ ಪಾರ್ಲರ್ ಬಿಸ್ನೆಸ್ನಲ್ಲಿ ಡೆಸರ್ಟ್ಸ್, ಸ್ವೀಟ್ಸ್, ಕೇಕ್ಸ್ ಹಾಗೇನೆ ಪೇಸ್ಟ್ರಿಗಳನ್ನು ಮಾರಾಟ ಮಾಡಲಾಗುತ್ತೆ. ಕೇವಲ ಒಂದೇ ಉತ್ಪನ್ನದಿಂದ ಉತ್ತಮ ಆದಾಯ ಗಳಿಸೋದು ಕಷ್ಟಕರ. ಹಾಗಿದ್ದಾಗ ಒಂದೇ ಉದ್ಯಮಕ್ಕೆ ಫೋಕಸ್ ಮಾಡಿ ಅದರ ಜೊತೆ ಇನ್ನಿತರ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ರೆ ಬೇರೆ ಉದ್ಯಮಗಳಿಗಿಂತ ಹೆಚ್ಚು ಗ್ರಾಹಕರನ್ನ ಅಟ್ರಾಕ್ಟ್ ಮಾಡಬಹುದು.
ಐಸ್ ಕ್ರೀಮ್ ವೆರೈಟೀಸಲ್ಲಿ ಕೆಲವೊಂದು ಬೇಸಿಕ್ ಫ್ಲೇವರ್ಸನ್ನು ನಾವು ಎಲ್ಲ ಕಡೆ ಸಿಗೋದ್ರಿಂದ ನಾವು ಅದ್ರ ಮೇಲೆ ಫೋಕಸ್ನ ಭಾಳ ಕಮ್ಮಿ ಮಾಡಿದ್ದೀವಿ. ಅದು ಏನಿದೆಯೋ ಅದು ಸಿಗೋದು ಬಂದು ಕೇಳಿದಾಗ ಅದನ್ನು ಕೊಡ್ತೀವಿ. ಬೇಸಿಕ್ ಫ್ಲೇವರ್ಸ್ ಅಂತ ಕೇಳಿದ್ರೆ ವೆನಿಲಾ, ಸ್ಟ್ರಾಬೆರಿ, ಬಟರ್ ಸ್ಕಾಚ್ ಅಂತಾರೆ. ಅದಲ್ಲದೆ ಉತ್ತಮವಾದ ಇನ್ನೇನು ಸಿಗತ್ತೆ ಅಂತ ಕೇಳಿದ್ರೆ ನಮ್ಮ ಹತ್ರ ಫ್ರೂಟ್ ಬೇಸ್ ಐಸ್ ಕ್ರೀಮ್ದು ಟೆಂಡರ್ ಕೋಕೋನಟ್ ಇರ್ಬೋದು, ಎಳ್ನೀರು ಮಾಡೋದಂಥ ಮ್ಯಾಂಗೋ ಐಸ್ ಕ್ರೀಮ್, ಪ್ಯೂರ್ ಆಲ್ಫೆನ್ಸೋ ಮ್ಯಾಂಗೋಲೇ ಮಾಡೋಂಥ ಬಾದಾಮಿ ಹಾಕಿ ಮಾಡೋವಂಥ ಐಸ್ ಕ್ರೀಮು, ಫಿಗ್ಗೋ ಹನಿ ಇರ್ಬೋದು, ಅಥವಾ ಜಾಕ್ ಫ್ರೂಟೇ ಇರ್ಬೋದು. ನಮ್ಮ ವೈಶಿಷ್ಟ್ಯ ಏನು ಅಂತಂದರೆ ನಮ್ಮಲ್ಲಿರೋದು ಬೆಸ್ಟ್ ಸೆಲ್ಲರ್ ಅಂದರೆ ಜಾಕ್ ಫ್ರೂಟ್ ಐಸ್ ಕ್ರೀಮ್. ಇದು ಒಳ್ಳೆ ಜಾಕ್ ಫ್ರೂಟು, ಆ ಜಾಕ್ ಫ್ರೂಟಿಂದ ಮಾಡುವಂಥ ಐಸ್ ಕ್ರೀಮ್ ಅದರದ್ದು ಜಾಸ್ತಿ. ಆಮೇಲೆ ಬಾದಾಮ್ ಕುಲ್ಫಿ. ಬೇರೆ ಪಾರ್ಲರ್ಗಳಿಗಿಂತ ನಿಮ್ಮ ಐಸ್ ಕ್ರೀಮ್ ಪಾರ್ಲರ್ ಹೇಗೆ ಭಿನ್ನ ಅನ್ನೋದನ್ನ ನೀವು ತೋರಿಸಬೇಕಾಗತ್ತೆ. ನೀವು ನೀಡೋ ವೆರೈಟಿ ಫ್ಲೇವರ್ಸ್, ಟೇಸ್ಟ್, ಗುಣಮಟ್ಟ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಪಾರ್ಲರ್ಗಿಂತ ಹೆಚ್ಚು ಕ್ವಾಲಿಟಿಯುಕ್ತ ಅನ್ನೋದು ಕೂಡ ಕೌಂಟ್ ಆಗತ್ತೆ. ಇನ್ನು ಉತ್ಪನ್ನಗಳಿಗೆ ನೀವು ನೀಡೋ ದರ ಗ್ರಾಹಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು ಆರಂಭಿಸೋ ಉದ್ಯಮದಲ್ಲಿ ಎಲ್ಲ ಅಂಶಗಳನ್ನ ಗಮನಿಸಬೇಕಾಗತ್ತೆ. ಸೊ ಡೆಸರ್ಟ್ಸಲ್ಲಿ ಬ್ಯಾಂಗ್ಳೂರ್ ಟಾಪ್. ಸೊ ನಿಮಗೆ ಎಲ್ಲೇ ಯಾವುದೇ ಒಂದು ಲೊಕೇಶನಲ್ಲಿ ಹಾಕಿದ್ರೂ ಆಗತ್ತೆ. ಬಟ್ ನಿಮ್ಮ ಪ್ರೈಸ್ ಫ್ಯಾಕ್ಟ್ರ್ ಮೇಲೂ ನಿಂತ್ಕೊಳ್ಳುತ್ತೆ. ಪ್ರೈಸ್ ಫ್ಯಾಕ್ಟ್ರ್ ಹೋದಾಗ ಈಗ ಯಾವುದೇ ಒಂದು ನೀವು ಎಷ್ಟು ಇಟ್ಟಿರ್ತೀರ, ಒಂದು ಸ್ಕೂಪ್ಗೆ ಒಂದು 30 ರೂಪಾಯಿ ಅಂತ ಹೇಳಿದ್ರೆ ಆ ಏರಿಯಾದು ಅರ್ನಿಂಗ್ ಪೊಟೆನ್ಷಿಯಲ್. ಸೊ ನಿಮ್ಗೆ ಅರ್ನಿಂಗ್ ಪೊಟೆನ್ಷಿಯಲ್ ಹೆಂಗೆ ಗೊತ್ತಾಗುತ್ತೆ? BBMP ಇದ್ರದ್ದು ನೀವು ಡೆಮೋಗ್ರಫಿನ ಸ್ಟಡಿ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಕಾರ್ಮಿಕರ ಬಗ್ಗೆ ನೋಡೋದಾದ್ರೆ ಐಸ್ ಕ್ರೀಮ್ ಪಾರ್ಲರ್ಗಳಲ್ಲಿ ತಯಾರಕರು ಹಾಗೇನೆ ಸರ್ವ್ ಮಾಡೋರು ಹೀಗೆ ಒಂದೆರಡು ಕಾರ್ಮಿಕರನ್ನ ನೇಮಿಸಿಕೊಳ್ಳಬಹುದು. ಅದರಂತೆ ಹೆಚ್ಚು ಕಾರ್ಮಿಕರ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಲೇಬರ್ಸ್ ಇರ್ತಾರೆ, ಅವ್ರದ್ದೇ ಆದದ್ದು ಒಂದು ಈಗ ಕನ್ಸಲ್ಟೆನ್ಸಿಗಳು 500 ಸ್ಕ್ವೇರ್ ಒಂದು 2-3 ಜನ ಬೇಕಾಗುತ್ತೆ. 500 ನಮ್ಮಲ್ಲಿ ನಾವು ಬೇರೆ ಬೇರೆ ಯೂನಿಟ್ಗಳು ಮಾಡಿರೋದ್ರಿಂದ ನಮ್ಮ ಟಾರ್ಗೆಟ್ ಇರೋದು ನಮ್ದು ಇನ್ವಾಲ್ವ್ಮೆಂಟ್ ಸೇರಿ 3 ಜನದ ಟಾರ್ಗೆಟ್ ಇತ್ತು. 3 ಜನದ ಮೇಲೆ ಇದು ಮಾಡೋಕ್ಕೋಗಲ್ಲ. ಆಮೇಲೆ ಇದು ಹೆಚ್ಚಾಗಿ ಸೆಲ್ಫ್ ಸರ್ವಿಸ್ ಅಂತ ಏನು ಇರೋದ್ರಿಂದ ಕಸ್ಟಮರ್ಸೇ ಬಂದು ಆರ್ಡರ್ ಮಾಡಿ ಅವರೇ ಎತ್ಕೊಂಡು ಹೋಗೋದ್ರಿಂದ ನಮಗೆ ಸರ್ವಿಸ್ ಇದ್ರದ್ದು ಇದೆ, ಬಡಿ ಮಾಡಿ ಕೊಡೋವಂಥದ್ದು ಕೆಲಸಗಳು ಇರುತ್ತೆ. ಯಾವುದೇ ಒಂದು ಉದ್ಯಮದ ಮೂಲ ಉದ್ದೇಶ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡೋದು, ಹಾಗೇನೆ ಮಾರ್ಕೆಟ್ನಲ್ಲಿ ತಮ್ಮದೇ ಹೆಸರಿನ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದು. ಐಸ್ ಕ್ರೀಮ್ ಬಿಸ್ನೆಸ್ನಲ್ಲಿಗೂ ಒಂದು ಸಲ ಉದ್ಯಮ ಕ್ಲಿಕ್ ಆಯಿತು ಅಂದ್ರೆ ಮುಂದೆ ತನ್ನಿಂದ ತಾನೇ ಬ್ರ್ಯಾಂಡ್ ಕ್ರಿಯೇಟ್ ಆಗತ್ತೆ. ಇನ್ನು ಯಾವ ಉತ್ಪನ್ನಗಳಿಗೂ ಮಾರ್ಜಿನ್ ಫಿಕ್ಸ್ ಮಾಡುವಾಗ ಇನ್ಪುಟ್ ಕಾಸ್ಟ್, ಇನ್ನು ಕೆಲವು ಸಂದರ್ಭದಲ್ಲಿ ಮಾರ್ಕೆಟ್ ಡೈನಾಮಿಕ್ಸ್ನಿಂದ ತನ್ನಷ್ಟಕ್ಕೆ ಪ್ರೈಸ್ ಫಿಕ್ಸ್ ಆಗತ್ತೆ. ಹೆಚ್ಚು ಮಾರ್ಜಿನ್ ಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ಗಿರೀಶ್ ಹೇಳ್ತಾರೆ. ಇಲ್ಲ, ನೀವು ಕೆಲವರು ಏನಂತಾರೆ, ನನಗೆ ಬಂದಿದ್ದು ಇಷ್ಟೇ ಸಾಕು, ನನಗೆ ಇಷ್ಟೇ ಇದರಲ್ಲಿ ಸಾಕು ಅಂತಾದಾಗ ಅವರು ಆ ಮಾರ್ಜಿನ್ಸ್ಗೆ ಅವರೇ ಫಿಟ್ ಆಗ್ತಾರೆ. ಸೊ ಈ ಥರ ನೀವು ಯಾವ ರೀತಿ ಇದು ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನಮಗೆ ಮಾರ್ಜಿನ್ಸು ಜಾಸ್ತಿ ಬೇಕು ಅಂದಾಗ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗತ್ತೆ. ಅದು ನಾವು ಇನ್ನೂ ಜಾಸ್ತಿ ಟರ್ನ್ ಓವರ್ ಬೇಕು ಅಂದಾಗ ನಾವು ರೀಚ್ ಆಗಬೇಕು, ಕಸ್ಟಮರ್ಸ್ ರೀಚ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅದ್ರ ಮೇಲೆ ನಿಮ್ಮದು ಮಾರ್ಜಿನ್ಸ್ ಮೇಲೆ ಇದಾಗ್ತಾ ಹೋಗುತ್ತೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಮಗೆ ಒಂದು 20 to 25% ಒಂದು ಮಾರ್ಜಿನ್ ಸಿಕ್ಕಿದ್ರೆ ವಿ ಆರ್ ವೆರಿ ಹ್ಯಾಪಿ. ಈ ಉದ್ಯಮದಿಂದ ಸಿಗುವ ಲಾಭ ಎಷ್ಟು? ಐಸ್ ಕ್ರೀಮ್ ಬಿಸ್ನೆಸ್ ಮಾಡಿದ್ರೆ ಲಾಭ ಎಷ್ಟು ಪಡೆಯಬಹುದು ಅನ್ನೋದನ್ನ ನೋಡೋದಾದ್ರೆ ಕೇವಲ ಬೇಸಿಕ್ ಐಸ್ ಕ್ರೀಮ್ಗಳಲ್ಲದೆ ಕಾರ್ಮಿಕರ ಖರ್ಚು, ಕಚ್ಚಾ ವಸ್ತುಗಳ ಬೆಲೆ, ರೆಂಟ್, ಮುಖ್ಯವಾಗಿ ಪವರ್ ಕನ್ಸಂಪ್ಷನ್ ಇವೆಲ್ಲವುಗಳನ್ನ ಕಳೆದು 20 ರಿಂದ 25% ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಹೇಳ್ದಂಗೆ ಪ್ರಾಫಿಟ್ ಅಂತಂದರೆ ನಿಮ್ಗೆ ಒಂದು 20-25% ಅಂತ ನಿಮ್ಗೆ ಇದಾಗತ್ತೆ. ಹೆಚ್ಚಾಗಿ ನೀವು ಸ್ಕೂಪಲ್ಲೇ ನೀವು ಇದು ಮಾಡ್ತೀನಿ ಅಂದರೆ 20-25% ಅಷ್ಟು ಉಳಿಯುತ್ತೆ. ನಾನು ಸ್ಯಾಲ್ರೀಸು, ಬಾಡಿಗೆ ಎಲ್ಲ ಕೊಟ್ಟು ಇನ್ನೂ ಒಂಚೂರು ಎಕ್ಸ್ಪ್ಯಾಂಡ್ ಮಾಡುವಂಥ ಪೊಟೆನ್ಷಿಯಲ್ ಏನು ಅಂತಂದರೆ ಸಂಡೇಸ್ ಮಾಡೋವಂಥದ್ದು. ಸಂಡೇಸ್ ಹೆಚ್ಚು ಅದರಲ್ಲಿ ನಿಮಗೆ ಮಾರ್ಜಿನ್ಸ್ಗಳು ಜಾಸ್ತಿ ಸಿಗುತ್ತೆ. ಸೊ ನಾವು ಏನು ಬೇಸಿಕ್ ಐಸ್ ಕ್ರೀಮ್ ಕೊಡ್ತೇವೆ ಅದ್ರ ಮೇಲೆ ನೀವು ಇಲ್ಲಿ ಮಿಕ್ಸಿಂಗ್ ಮಾಡಿ ಇದು ಮಾಡೋವಂಥದ್ದು ಅದೆಲ್ಲ
ಅದರದ್ದೊಂದು ಇದಿದೆ, ಸ್ಕಿಲ್ಸ್ ಇದೆ, ಅದನ್ನು ಹೇಳ್ಕೊಟ್ಟಿರ್ತೀವಿ, ಅದನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ನ್ಯಾಚುರಲ್ ಪ್ರಾಡಕ್ಟ್ಗೆ ಒತ್ತು ಕೊಟ್ಟಷ್ಟು ಗ್ರಾಹಕರು ನಿಮ್ಮ ಶಾಪ್ಗೆ ಬರ್ತಾರೆ. ಹೆಚ್ಚು ಕೆಮಿಕಲ್ ಯೂಸ್ ಮಾಡದೆ ಆದಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಫ್ರೂಟ್ ಬೇಸ್ಡ್, ಇನ್ನೂ ಸಸ್ಯಾಹಾರಿಗಳಿದ್ರೆ ಎಗ್ಲೆಸ್ ಪ್ರಾಡಕ್ಟ್ಗಳನ್ನು ನೀಡಿದರೆ ಬಿಸ್ನೆಸ್ಗೆ ಯಶಸ್ಸು ಸಿಗೋದಂತೂ ಪಕ್ಕಾ. ಐಸ್ ಕ್ರೀಮ್ ಪಾರ್ಲರ್ ಅಂದ್ರೇನೆ ಅಲ್ಲಿ ಅರ್ಧ ಮಾರ್ಕೆಟಿಂಗ್ ಸಿಕ್ಕ ಹಾಗೆ. ಅದರಲ್ಲೂ ಯುವ ಜನರಿಗೆ ಐಸ್ ಕ್ರೀಮ್ ಫೇವರೇಟ್. ತಯಾರು ಮಾಡೋ ಉತ್ಪನ್ನ ಚೆನ್ನಾಗಿದ್ರೆ ತನ್ನಿಂದ ತಾನೇ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಯಾರಿಸೋ ಉತ್ಪನ್ನಗಳ ಬಗ್ಗೆ ಆಗಾಗ ಪೋಸ್ಟ್ ಮಾಡೋದ್ರಿಂದಲೂ ಹೆಚ್ಚು ಜನರನ್ನ ರೀಚ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಐಸ್ ಕ್ರೀಮ್ ಪಾರ್ಲರ್ ಬಿಸ್ನೆಸ್ ಅಂತಂದರೆ ನಿಮಗೆ ಇಮಿಡಿಯೇಟ್ ಆಗಿ ಒಂದು ಅದರದೇ ಆದ ಒಂದು ಮಾರ್ಕೆಟ್ ನಿಮಗೆ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ ನಿಮಗೆ. ಯಾಕೆ ಅಂತಂದರೆ ಮಕ್ಕಳುಗಳು ಮತ್ತು ಟೀನ್ಸ್ಗಳು ಅವ್ರಿಗೆ ಇಷ್ಟ ಆಗುತ್ತೆ ಐಸ್ ಕ್ರೀಮ್ಸು. ಸೊ ನಿಮಗೆ ರೆಡಿಮೇಡ್ ಆಗಿರೋವಂಥ ಮಾರ್ಕೆಟ್ ನಿಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಅಲ್ಲಿ ಹೆಚ್ಚಿಗೆ ನೀವು ಹೋಗಿ ಅಡ್ವರ್ಟೈಸ್ ಮಾಡೋವಂಥ ಇಷ್ಟ ಇಲ್ಲ. ಯಾಕಂದರೆ ಮಕ್ಕಳುಗಳೇ ಬರ್ತಾರೆ, ಮಕ್ಕಳುಗಳೇ ತಂದೆ ತಾಯಿಗಳಿಗೆ ಬಲವಂತ ಮಾಡಿ ಅವರೇ ಕೇಳಿ ಇಸ್ಕೊಂಡು ಹೋಗುವಂಥ ಪ್ರಾಡಕ್ಟ್ ಆಗಿರೋದ್ರಿಂದ ಅವ್ರ ಕಣ್ಣಿಗೆ ಸಿಕ್ಕಿದ್ರೆ ಸಾಕು, ಒಂದು ಕೋನಲ್ಲಿ ಒಂದು ಸ್ಕೂಪ್ ಇದ್ದು ಐಸ್ ಕ್ರೀಮ್ ಇದ್ದರೆ ಸಾಕು, ಅದು ಅವರಾಗೇ ಬರ್ತಾರೆ. ಸೊ ಅದ್ರದ್ದು ಅಡ್ವಾಂಟೇಜ್ ಇದು. ಇನ್ನು ಈ ಬಿಸ್ನೆಸ್ನಲ್ಲಿ ಮಾರ್ಕೆಟಿಂಗ್ ರಿಸರ್ಚ್ ತುಂಬಾನೇ ಮುಖ್ಯ ಅಂತಾರೆ ಗಿರೀಶ್. ಸ್ಥಳದಿಂದ ಹಿಡಿದು ಬೇರೆ ಬೇರೆ ಟ್ರೆಂಡ್ನಲ್ಲಿರುವ ಉತ್ಪನ್ನಗಳ ಕುರಿತು ತಿಳಿದುಕೊಳ್ಳುವುದು ಮುಖ್ಯ. ಇನ್ನು ಎಲ್ಲಾ ವರ್ಗದವರನ್ನು ಸೆಳೆಯುವಂತೆ ಹೇಗೆ ಭಿನ್ನವಾಗಿ ಉತ್ಪನ್ನಗಳನ್ನ ತಯಾರಿಸಬಹುದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಉದ್ಯಮದಲ್ಲೂ ಸವಾಲುಗಳು ಇದ್ದೇ ಇರುತ್ತೆ. ಮಾರ್ಕೆಟ್ನಲ್ಲಿ ಅದೆಷ್ಟೋ ಐಸ್ ಕ್ರೀಮ್ ಪಾರ್ಲರ್ಗಳಿವೆ. ಅವುಗಳಿಗೆ ಸೆಡ್ಡು ಹೊಡೆದು ತಮ್ಮದೇ ಹೆಸರನ್ನ ಮಾರ್ಕೆಟ್ನಲ್ಲಿ ಹುಟ್ಟು ಹಾಕೋದು ಚಾಲೆಂಜಿಂಗ್. ಆದರೆ ಗುಣಮಟ್ಟಕ್ಕೆ ನೀವು ಕಾಂಪ್ರಮೈಸ್ ಆಗದೇ ಇದ್ರೆ ಯಾವ ಚಾಲೆಂಜ್ ಅನ್ನು ಕೂಡ ಸಮರ್ಪಕವಾಗಿ ಎದುರಿಸಬಹುದು. ಯಾವುದೇ ಥರದ ಚಾಲೆಂಜಸ್ ಇಲ್ಲ ಅಂತಂದರೆ ಅದು ಜೀವನನೇ ಅನಿಸಲ್ಲ. ಚಾಲೆಂಜಸ್ಸು ಜಾಸ್ತಿ ಬಿಸ್ನೆಸ್ಸಲ್ಲಿ, ಅದನ್ನು ಎದುರಿಸಿ ನಿಂತ್ಕೋಬೇಕು. ಬಟ್ ಅದೇ ಥರ ಇಂಡಿಯಾನೂ ಕೂಡ ಅದೇ ಥರ ಬದಲಾವಣೆ ಆಗ್ತಾ ಇದೆ. ಇಂಡಿಯಾದಲ್ಲಿ ಮುಂಚೆ ಬರೀ ವರ್ಕಿಂಗ್ ಹ್ಯಾಂಡ್ಸ್ ಇದು ಇತ್ತು, ಈಗ ವರ್ಕಿಂಗ್ ಹ್ಯಾಂಡ್ಸಿಂದ ಎಂಟರ್ಪ್ರಿನರ್ಶಿಪ್ ಜಾಸ್ತಿ ಆಗ್ತಾ ಇದೆ. ಈಗ ಸಾಕಷ್ಟು ಸ್ಟಾರ್ಟಪ್ಸು ಅದೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಒಂದು ಈಕೋಸಿಸ್ಟಮ್ ಒಂದು ಎಸ್ಟಾಬ್ಲಿಷ್ ಆಗಿದೆ. ಆ ಈಕೋಸಿಸ್ಟಮ್ ಈಗ ಒಂದು 20 ವರ್ಷದ ಕೆಳಗಡೆ ಇರಲಿಲ್ಲ. ಹೆದರಿಕೆ ಅನ್ನೋದಿತ್ತು ಎಷ್ಟೊಂದು ಜನಕ್ಕೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ಈಗಿನ ಕಾಲಮಾನಕ್ಕೆ ತಕ್ಕನಾದ ಬಿಸ್ನೆಸ್ನಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಬಿಸ್ನೆಸ್ ಕೂಡ ಒಂದು. ಯುವಕರಿಂದ ಹಿಡಿದು ವಯಸ್ಕರು ಇಷ್ಟಪಡೋ ಐಸ್ ಕ್ರೀಮ್ ಬಿಸ್ನೆಸ್ನಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ನೀವು ಮಾಡಿದ್ರೆ ಉತ್ತಮ ಆದಾಯ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನಷ್ಟು ಬಿಸ್ನೆಸ್ ಐಡಿಯಾಗಳಿಗಾಗಿ ನಮ್ಮ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.